ಹಾಯ್ ಫ್ರೆಂಡ್ಸ್, ಸೊ ಬನ್ನಿ ನೋಡೋಣ. ಸೊ ನಾಳಿನ ದಿನ ಮಾರ್ಕೆಟನ್ನು ಯಾವ ರೀತಿ ಟ್ರೇಡ್ ಮಾಡಕ್ಕೆ ನೋಡ್ಕೊಂಬೋಣ. ಸೊ ಫಸ್ಟ್ ಏನು ಮಾಡೋಣಪ್ಪ, ಬ್ಯಾಂಕ್ ನೋಡ್ಕೊಂಬೋಣ. ಸೊ ಬ್ಯಾಂಕ್ ನಂಬಿಕೆಯಲ್ಲಿ ಸ್ವಲ್ಪ ನಾವು ನೋಡ್ಕೊಂಡ್ರೆ ಇವತ್ತಿನ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಜೋನ್ ಬಂದಿದೆ. ಓಕೆ, ಏನಿದೆಪ್ಪ ಫಸ್ಟ್ ಗ್ಯಾಪ್ ಅಪ್ ಆಯ್ತು, ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಹೋಯ್ತು, ಮತ್ತೆ ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಹೋಯ್ತು. ಅಂದ್ರೆ ಈ ರೀತಿ ಏನಾಗಿದೆಯಪ್ಪ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಮೇಲ್ಗಡೆ ಹೋಗಿದೆ. ಅಂದ್ರೆ ಈ ರೀತಿ ಆಗಿದೆ. ಓಕೆ, ಸೊ ಈ ರೀತಿ ಯಾವಾಗತ್ತಪ್ಪ ಅಂದ್ರೆ ಮಾರ್ಕೆಟ್ ಕನ್ಫ್ಯೂಸ್ ಅಲ್ಲಿ ಇದ್ದಾಗ ಮಾರ್ಕೆಟ್ ಆಗುತ್ತೆ. ಓಕೆ, ಅಂದ್ರೆ ಈ ಒಂದು ಪ್ಯಾಟರ್ನ್ ಇದೆ, ಡೋಜಿ ಕ್ಯಾಂಡಲ್ ಪ್ಯಾಟರ್ನ್ ಇದೆ. ಈ ಡೋಜಿ ಕ್ಯಾಂಡಲ್ ಪ್ಯಾಟರ್ನ್ ಎಲ್ಲಿದೆಪ್ಪ, ಪೂರ ಬಾಟಮ್ ದಲ್ಲಿ ಇದೆ. ಹೌದಾ, ಸೊ ಬಾಟಮ್ ದಲ್ಲಿ ಆಗಿರೋದ್ರಿಂದ ಡೋಜಿ ಕ್ಯಾಂಡಲ್ ಒಂದು ಥಿಯರಿ ಏನಪ್ಪ, ನಿಮ್ಗೆ ಏನಾದ್ರು ವಿಡಿಯೋ ಮಾಡಿ ಹೇಳಿಲ್ಲ, ವಿಡಿಯೋ ಮಾಡಿ ಹೇಳ್ಬೇಕು ನಮಗೆ. ಡೋಜಿ ಕ್ಯಾಂಡಲ್ ಒಂದು ಥಿಯರಿ ಏನಪ್ಪ ಅಂತಂದ್ರೆ ಮಾರ್ಕೆಟ್ ಬಾಟಮ್ ನಲ್ಲಿ ಇದ್ದಾಗ ಡಬಲ್ ಪ್ಯಾಟರ್ನ್ ದಲ್ಲಿ ಆಯ್ತಪ್ಪ ಅಥವಾ ಮಾರ್ಕೆಟ್ ಏನಾಗುತ್ತಪ್ಪ ಮೇಲ್ಗಡೆ ಹೋಗುತ್ತೆ, ಅಥವಾ ಕಂಟಿನ್ಯೂಸ್ ಆಗಿ ಸೀರೀಸ್ ದಲ್ಲಿ ಇದ್ದಾಗ ಮಾರ್ಕೆಟ್ ಅನ್ನು ಕಂಟಿನ್ಯೂಸ್ ಆಗಿ ಒಯ್ತಕ್ಕಂತ ಒಂದು ಕೆಲಸ ಏನ್ ಮಾಡ್ತಪ್ಪ ಡೋಜಿ ಕ್ಯಾಂಡಲ್ ಮಾಡುತ್ತೆ. ಸೊ ಈ ಒಂದು ಡೋಜಿ ಕ್ಯಾಂಡಲ್ ಏನಾಗಿದೆಪ್ಪ ಅಂದ್ರೆ ಇವಾಗ ಕಂಟಿನ್ಯೂಸ್ ಆಗಿ ಇರತಕ್ಕಂತ ಒಂದು ಪ್ಯಾಟರ್ನ್ ದಲ್ಲಿ ಮಾರ್ಕೆಟ್ ಡೋಜಿ ಕ್ಯಾಂಡಲ್ ಆಗಿದೆ. ಓಕೆ, ಆಮೇಲೆ ಈ ಒಂದೇನು ಝೋನ್ ಇತ್ತಲ್ಲ, ಓಕೆ, ಈ ಝೋನ್ ಮೇಲ್ಗಡೆ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ 48,500. ಓಕೆ, ಈ 48,500 ಈ ಝೋನ್ ಇದೆಯಲ್ಲ, ಇದು ಮೇಲ್ಗಡೆ ಮಾರ್ಕೆಟ್ ಮಾಡಿರೋದ್ರಿಂದ ಈ ಡೋಜಿ ಕ್ಯಾಂಡಲ್ ರೆಡಿ ಆಗಿರೋದ್ರಿಂದ ನಾಳಿನ ದಿನ ಮಾರ್ಕೆಟ್ ಏನಾದ್ರು ಓಕೆ ಮಾರ್ಕೆಟ್ ಏನ್ ನಾಳಿನ ದಿನ ಏನಾದ್ರು ಅಕಸ್ಮಾತ್ ಈ ಒಂದು ಝೋನ್ ಏನಾದ್ರು ಏನು ಬ್ರೇಕ್ ಮಾಡಲಿಲ್ಲಪ್ಪ ಅಂದ್ರೆ, ಓಕೆ, ಈ ಒಂದು ಝೋನ್ ಏನಾದ್ರು ಬ್ರೇಕ್ ಮಾಡಲಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಝೋನ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ನಾಳೆ. ಓಕೆ, 49,150 ಈ ಒಂದು ಝೋನ್ ಅನ್ನು ನಾಳಿನ ದಿನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಎಲ್ಲಿ ಟಾರ್ಗೆಟ್ ಸಿಗುತ್ತಪ್ಪ ಅಂದ್ರೆ 49,600. ಅದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಏನಾಗುತ್ತೆ ಡೈರೆಕ್ಟ್ ನಮಗೆ ಮಾರ್ಕೆಟ್ ಎಲ್ಲಿ ಸಿಗುತ್ತಪ್ಪ ಆಗುತ್ತೆ, ನನಗೆ 50,000 ತನಕ ಮಾರ್ಕೆಟ್ ಸಿಗ್ತಕ್ಕಂತ ಚಾನ್ಸಸ್ ಇದೆ. ಅಕಸ್ಮಾತ್ ಏನ್ ಹೇಳ್ತಿದಪ್ಪ 49,150 ಮೇಲೆ ಮಾರ್ಕೆಟ್ ಏನು ಟ್ರೇಡ್ ಮಾಡಿದ್ರೆ, ಓಕೆ, ಅಥವಾ ಏನಾದ್ರು ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಈ ಒಂದೇನು ಟ್ರೇಡ್ ಇದೆಯಲ್ಲ, ಈ ಒಂದು ಹೈ, ಈ ಹೈ ಅನ್ನ ಏನ್ ಮಾಡ್ಕೋದಪ್ಪ ಅಂದ್ರೆ ಇದು ಸಪೋರ್ಟ್ ಆಗಿ ವರ್ಕ್ ಮಾಡ್ಕೊಂಡು ಕೆಳಗಡೆ ಡಬ್ಲ್ಯೂ ಪ್ಯಾಟ್ ಮಾಡ್ಕೊಂಡು ಈ ರೀತಿ ಕನ್ಸಲ್ಟೇಟ್ ಮಾಡ್ಕೊಂಡು ಈ ಒಂದು ಫಸ್ಟ್ ಟಾರ್ಗೆಟ್ ಅನ್ನು ಏನ್ ಮಾಡಬಹುದಪ್ಪ 49,600 ಇದನ್ನು ಬ್ರೇಕ್ ಮಾಡ್ಕೊಂಡು ಹೋಗಿ ಆಮೇಲೆ ಈ ಸೆಕೆಂಡ್ ಟಾರ್ಗೆಟ್ ಅನ್ನು ಕೂಡ ಮಾರ್ಕೆಟ್ ಬ್ರೇಕ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಯಾವುದು ಕೆಳಗಡೆ ಬೀಳ್ತಾ ಇದೆ, ಕೆಳಗಡೆ ಬೀಳ್ಕೊಂತ ಇರಂಗಿಲ್ಲ. ಯಾಕಪ್ಪ ಅಂದ್ರೆ ಮಾರ್ಕೆಟ್ ನೋಡ್ರಿ ಎಲ್ಲಿಂದ ಬೀಳತ್ತಪ್ಪ ಅಂದ್ರೆ ಈ ಒಂದು ಝೋನ್ ಎಷ್ಟು ಸರಿ ಸುಮಾರು 3,700 ಪಾಯಿಂಟ್. ಓಕೆ, 3,790 ಪಾಯಿಂಟ್ ಇದ್ರೆ ಸರಿ ಸುಮಾರು 3,800 ಪಾಯಿಂಟ್. ಓಕೆ, ಈ ಒಂದು 800 ಪಾಯಿಂಟ್ ಬಂದಿಲ್ಲ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಯಾವ್ದು ಮಾರ್ಕೆಟ್ ಬಂದಿಲ್ಲ, ಈ ಸ್ವಲ್ಪ ಕೆಳಗಡೆ ಬಂದಿಲ್ಲ. ಈ ಝೋನ್ ಏನಾದ್ರು ಬೇಕು ಮಾಡ್ಕೊಂಡೈತಪ್ಪ ಫಸ್ಟ್ ಇದು ನಮ್ಮ ಟಾರ್ಗೆಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಟಾರ್ಗೆಟ್ ಯಾವ್ದಾಗುತ್ತಪ್ಪ ಈ ಒಂದು ನಿಮ್ಗೆ 50,000 ಏನಾಗುತ್ತಪ್ಪ ನೆಕ್ಸ್ಟ್ ಟಾರ್ಗೆಟ್ ನಮಗೆ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರ್ತಾವೆ. ಓಕೆ, ಇದನ್ನ ನಾವು ಒಂದು 50 ಮಿನಿಟ್ಸ್ ಟೈಮ್ ಬಂದು ನೋಡ್ಕೊಂಡ್ಬಂದ್ರೆ ಈ 50 ಮಿನಿಟ್ಸ್ ಟೈಮ್ ಬಂದು ನೋಡ್ಕೊಂಡ್ಬಂದ್ರೆ ಏನಂದ್ರೆ ನಮ್ಗೆ ಹೇಳ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಏನಪ್ಪ ಅಂದ್ರೆ ಇಲ್ಲಿ ಒಂದು ಗ್ಯಾಪ್ ಅಂತ ನಿಮ್ಗೆ ಹೇಳಿದ್ದ ಮಾರ್ಕೆಟ್ ಇಲ್ಲಿ ಏನ್ ಕ್ರಿಯೇಟ್ ಮಾಡಿದಪ್ಪ ಅಂದ್ರೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಿದೆ ಅಂತ ನಿಮ್ಗೆ ಹೇಳಿದ್ದೆ. ಹೌದಾ, ಈ ಒಂದು ಝೋನ್ ದಲ್ಲಿ ಏನಾಗಿಪ್ಪ ಅಂದ್ರೆ ಇದು ಬೇರೆ ಶಾರ್ಟ್ ಬ್ಲಾಕ್ ಇದೆ. ಈ ಬೇರೆ ಶಾರ್ಟ್ ಬ್ಲಾಕ್ ದಲ್ಲಿ ಮಾರ್ಕೆಟ್ ಗ್ಯಾಪ್ ಮಾಡಿರೋದ್ರಿಂದ ಮಾರ್ಕೆಟ್ ಏನಾಗ್ಬೋದಪ್ಪ ಅಂದ್ರೆ ಎಲ್ಲಿವರೆಗೂ ಈ ಒಂದು ಗ್ಯಾಪ್ ಅನ್ನ ಇದು ಮಾರ್ಕೆಟ್ ಫಿಲ್ ಮಾಡಂಗಿಲ್ಲ. ಮೇಲ್ಗಡೆ ಸೈಡ್ ಆ ಸೈಡ್ ಮೇಲ್ಗಡೆ ಹೋಗಂಗಿಲ್ಲ ಅಂತ ನಿಮ್ಗೆ ಹೇಳಿದ್ದೆ. ಹೌದಾ, ಸೊ ಇವಾಗ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಕೆಳಗಡೆ ಫಸ್ಟ್ ಗ್ಯಾಪ್ ಅಪ್ ಓಪನ್ ಆಯ್ತು, ಗ್ಯಾಪ್ ಅಪ್ ಮಾಡಿ ಕೆಳಗಡೆ ಮೇಲ್ಗಡೆ ಕ್ಲೋಸ್ ಮಾಡಿತ್ತು, ಮತ್ತೆ ಇವತ್ತಿನ ಒಂದು ಗ್ಯಾಪ್ ಅಪ್ ಏನಾಗಿ ಕೆಳಗಡೆ ಬಂದು ಇದಕ್ಕೆ ಸಪೋರ್ಟ್ ತಗೊಂಡ್ ಕಿಸಿಂದ ಮತ್ತೆ ಮೇಲ್ಗಡೆ ಹೋಗಿ ಇದಕ್ಕೂ ಬಂದ್ ಕಿಸಿಂದ ಈ ಒಂದು ಝೋನ್ ಅನ್ನ ಈ ಒಂದು ಸಪೋರ್ಟ್ ಅನ್ನ ಬ್ರೇಕ್ ಮಾಡಿತ್ತು. ಬಟ್ ಈ ಸಪೋರ್ಟ್ ಅನ್ನ ಬ್ರೇಕ್ ಮಾಡಿಲ್ಲ ಮಾರ್ಕೆಟ್. ಹೌದಾ, ಸೊ ಈ ಸಪೋರ್ಟ್ ಅನ್ನ ಬ್ರೇಕ್ ಮಾಡಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಇವಾಗ ಮಾರ್ಕೆಟ್ ಒಂದು ಬುಲ್ ಸೈಡ್ ಅಥವಾ ಬೈಯಿಂಗ್ ಸೈಡ್ ಮಾರ್ಕೆಟ್ ಇದೆ ಅಂತ ನಾವು ಹೇಳ್ಬೋದು. ಮತ್ತೆ ಆಮೇಲೆ ಇದನ್ನ ಸ್ವಲ್ಪ ನಾವು ಪ್ಯಾಟರ್ನ್ ನೋಡ್ಕೊಂಡ್ರೆ ಇನ್ನೂ ಸ್ವಲ್ಪ ಪ್ಯಾಟರ್ನ್ ನೋಡ್ಕೊಂಡ್ರೆ ಈ ಪ್ಯಾಟರ್ನ್ ನೋಡ್ರಿ, ಇದು ಒಂದು ಇಲ್ಲೊಂದು ಏನ್ ಬರ್ತಪ್ಪ ಅಂದ್ರೆ ಒಂದು ಟ್ರೆಂಡ್ ಲೈನ್ ಬರುತ್ತೆ. ಆಮೇಲೆ ಈ ಒಂದು ಏನು ಬರುತ್ತಪ್ಪ ಇಲ್ಲಿ ಒಂದು ಹಾರಿಜಾಂಟಲ್ ಒಂದು ಸಪೋರ್ಟ್ ಬರುತ್ತೆ. ಓಕೆ, ಈ ರೀತಿ ಪ್ಯಾಟರ್ನ್ ಆದಾಗ ಏನಾಗುತ್ತಪ್ಪ ಮಾರ್ಕೆಟ್ ಫಸ್ಟಿಗೆ ಈ ರೀತಿ ಹೋಗ್ತಾ ಇರುತ್ತೆ. ಓಕೆ, ಕಾನ್ಸ್ಟ್ರಾಕ್ಟ್ ದಿಂದ ಎಕ್ಸ್ಪರ್ಟ್ ಹಾಕೊಂತ ಹೋಗ್ತಾ ಇರುತ್ತೆ, ಕಾಂಟ್ರಾಕ್ಟ್ ಇಂದ ಎಕ್ಸ್ಪೆಂಡ್ ಹಾಕೊಂತ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಈ ಮಾರ್ಕೆಟ್ ಅನ್ನು ಏನ್ ಮಾಡ್ಬೋದಪ್ಪ ನಾಳೆ ದಿನ ಎಲ್ಲಿ ಕ್ಲೋಸ್ ಮಾಡ್ಬೋದು, ಎಲ್ಲಿ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದಂತೂ ಈ ಒಂದು 2 ಪಾಯಿಂಟ್ ಅಂದ್ರೂ ಮೇಜರ್ ಸಪೋರ್ಟ್ ಇದಾವ ಅಂತ ಹೇಳಿದೆ. ಓಕೆ, ಸೊ ಎಲ್ಲಿವರೆಗೂ ಇದು ಬ್ರೇಕ್ ಮಾಡಂಗಿಲ್ಲ 42,200. ಓಕೆ, 42,200 ಇದು ಬ್ರೇಕ್ ಮಾಡಂಗಿಲ್ಲ, ಅಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ. ಓಕೆ, ಮಾರ್ಕೆಟ್ ಅವರು ಈ ನಾಳೆ ದಿನ ಓಕೆ ನಾಳೆ ದಿನ ಮಾರ್ಕೆಟ್ ಏನಾದ್ರು ಮಾರ್ಕೆಟ್ ಇದೇ ಒಂದು ಸೈಡ್ ಅಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಸೈಡ್ ಓಪನ್ ಆಯ್ತು ಮಾರ್ಕೆಟ್ ಕನ್ಸೋಲೇಷನ್ ಆಗಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಇದು ಏನಾದ್ರು ಬ್ರೇಕ್ ಮಾಡ್ಕೋದ್ರೆ ಓಕೆ 48,800 ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ನಾವು ಫಸ್ಟ್ ಟಾರ್ಗೆಟ್ ಎಲ್ಲಿ ಸಿಗಬೇಕಪ್ಪ ಅಂದ್ರೆ 49,000. ಓಕೆ,
ಇದು ಈ 49,000 ಸಿಗುತ್ತೆ. 49,000 ಸಿಕ್ಕಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಇದು ಸಿಗುತ್ತೆ 49,150. ಅದನ್ನು ಕೂಡ ಈ ಒಂದು ಹಾಯನ್ನು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಎಲ್ಲಿ ಹೋಗ್ತದಪ್ಪ ಅಂದ್ರೆ ನಮಗೆ ಕಂಟಿನ್ಯೂಸ್ 49,600 ತನಕ ಮಾರ್ಕೆಟ್ ಹೋಗ್ತದೆ ಚಾನ್ಸಸ್ ಇದೆ. ಅದಕ್ಕಿಂತ ಮೊದಲು 49,400 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್. ಆದ್ರೆ ಇಲ್ಲಿ ಏನಾದ್ರು ಕನ್ಫರ್ಮೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಆಯ್ತಪ್ಪ ಅಂದ್ರೆ ಈ ರೀತಿ ಹೋಗಿಲ್ಲ ಮಾರ್ಕೆಟ್. ಇವತ್ತೇನು ಹೋಗಿಲ್ಲ ಆ ರೀತಿ ಮಾರ್ಕೆಟ್ ಹೋಗಿಲ್ಲ. ಕಂಟಿನ್ಯೂಸ್ ಮಾರ್ಕೆಟ್ ಏನಾಗತ್ತಪ್ಪ ಅಂದ್ರೆ ದೊಡ್ಡ ದೊಡ್ಡ ಕ್ಯಾಂಡಲ್ ಮಾಡ್ಕೊಂಡ ನೇರವಾಗಿ ಸ್ಪೀಡ್ ಆಗಿ ಬ್ರೇಕ್ ಮಾಡ್ಕೊಂಡ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಒಂದ್ ವೇಳೆ ಏನಾದ್ರು ಈ ಒಂದು ಝೋನ್ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಓಪನ್ ಆಯ್ತಂದ್ರೆ ಮೊದಲು ಕೆಳಗಡೆ ಬರುತ್ತೆ. ಕೆಳಗಡೆ ಬಂದ ತಕ್ಷಣ ಈ ಒಂದು ಝೋನ್ ಅನ್ನ ಮೊದಲೇ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಳ್ತದೆ. ಈ ಒಂದು ಝೋನ್ ಅನ್ನು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಏನ್ ಮಾಡೋದಪ್ಪ ಅಂದ್ರೆ ಕೆಳಗಡೆ ಬಂದು ಸ್ವಲ್ಪ ಡಬಲ್ ಪ್ಯಾಟ್ ಮಾಡ್ಕೊಂಡು ಕನ್ಫರ್ಮೇಷನ್ ಆಗಿ ಇದು ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಸ್ವಲ್ಪ ನಿಂತ್ಕೊಂಡು ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಇದೇನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಾವು ನೆಕ್ಸ್ಟ್ ಟಾರ್ಗೆಟ್ 49,600 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಅಕಸ್ಮಾತ್ ಏನಾದ್ರು ಗ್ಯಾಪ್ ಅಪ್ ಆದ್ರೂ ಕೂಡ ಸಾರಿ ಗ್ಯಾಪ್ ಡೌನ್ ಆದ್ರೂ ಕೂಡ ಓಕೆ ಗ್ಯಾಪ್ ಡೌನ್ ಆದ್ರೂ ಕೂಡ ಎಲ್ಲಿವರೆಗೂ ಇದು ಬ್ರೇಕ್ ಮಾಡಿಲ್ಲ 42,800. ಓಕೆ 42,810 42,810 ಎಲ್ಲಿವರೆಗೂ ಇದು ಬ್ರೇಕ್ ಮಾಡಿಲ್ಲ ಮಾರ್ಕೆಟ್ ಅಲ್ಲಿವರೆಗೂ ಕೆಳಗೆ ಬರಂಗಿಲ್ಲ. ಸೊ ನಾಳಿಂದ ಏನ್ ಮಾಡಬೇಕು ಅಂದ್ರೆ ಮೇಲ್ಗಡೆ ಬ್ರೇಕ್ ಆಯ್ತಪ್ಪ ಕೆಳಗಡೆ ಬರುತ್ತೆ ಇದು ಸಪೋರ್ಟ್ ಆಗಿ ತಗೊಳುತ್ತೆ. ಸಪೋರ್ಟ್ ಆಗಿ ತಗೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಕನ್ಫರ್ಮೇಷನ್ ಮಾಡ್ಕೊಂಡು. ಇಲ್ಲಪ್ಪ ಅಂತಂದ್ರೆ ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 48,500. ಓಕೆ 48,500 ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಕನ್ಫರ್ಮೇಷನ್ ಆಗಿ ಮೇಲ್ಗಡೆ ಹೋಗುತ್ತೆ. ಇದು ಬ್ರೇಕ್ ಮಾಡ್ಕೊಂಡು ಮತ್ತೆ ಇದನ್ನ ಬ್ರೇಕ್ ಮಾಡ್ಕೊಂಡು ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಬಟ್ ನಾಳೆ ಏನಾದ್ರು ಫ್ಲಾಟ್ ಓಪನ್ ಆಗಿ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ತುಂಬಾನೇ ಸ್ಪೀಡ್ ಆಗಿ ಒಂದು ಸ್ವಲ್ಪ ದೊಡ್ಡ ಕ್ಯಾಂಡಲ್ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ನಾವು ನೋಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರ್ತದೆ. ಪ್ಯಾಟರ್ನ್ ಯಾವ್ದಾಗಿದೆಪ್ಪ ಅಂದ್ರೆ ಈ ರೀತಿ ಇರುತ್ತೆ. ಓಕೆ ಈ ರೀತಿ ಪ್ಯಾಟರ್ನ್ ಇದೆ. ಸೊ ಮಾರ್ಕೆಟ್ ಈ ರೀತಿ ಹೋಗುತ್ತೆ ಈ ಪ್ಯಾಟರ್ನ್. ಹೌದಾ, ಮಾರ್ಕೆಟ್ ಏನಾದ್ರು ಇಲ್ಲಿ ಏನಾದ್ರು ಓಪನ್ ಆಯ್ತು ಅಂತ ಸ್ಪೀಡ್ ಹೋಗುತ್ತೆ. ಅಥವಾ ಇಲ್ಲಿ ಕೆಳಗಡೆ ಮೇಲ್ಗಡೆ ಓಪನ್ ಆದ್ರೂ ಕೂಡ ಕೆಳಗಡೆ ಬಂದು ಕನ್ಫರ್ಮೇಷನ್ ಆಗಿ ಹೆಡ್ರಿಕ್ ದೊಡ್ಡ ಪ್ಯಾಟರ್ನ್ ಮಾಡ್ಕೊಂಡು ತಗೋರಿ ಸೀದಾ ದೊಡ್ಡ ಪ್ಯಾಟರ್ನ್ ಮಾಡ್ಕೊಂಡ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರ್ತವೆ. ಓಕೆ ಎಲ್ಲಿ ನಾನು ಹೇಳಿದ್ರು ಬ್ಯಾಂಕ್ ನಿಫ್ಟಿ ಒಳಗೆ ಏನಪ್ಪಾ ಅಂದ್ರೆ ನಿಫ್ಟಿ ನಾಳಿನ ದಿನ ಏನಪ್ಪಾ ಅಂದ್ರೆ ಎಕ್ಸ್ಪೈರ್ ಇದೆ. ಓಕೆ ನಾಳಿನ ದಿನ ಎಕ್ಸ್ಪೈರ್ ಇರೋದ್ರಿಂದ ನಾಳಿಂದ ಇಲ್ಲಿ ಏನ್ ಮಾಡ್ಬೋದಪ್ಪ ಇಲ್ಲಿನೂ ಕೂಡ ಸೇಮ್ ಪ್ಯಾಟರ್ನ್ ಇದೆ. ಇಲ್ಲಿನೂ ಕೂಡ ಸೇಮ್ ಪ್ಯಾಟರ್ನ್ ಇದೆ. ಫಸ್ಟ್ ಏನಾಗಿತ್ತಪ್ಪ ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಹೌದಾ, ಮಾರ್ಕೆಟ್ ಕೆಳಗಡೆ ಬಂದ ತಕ್ಷಣ ಏನಾಗಿತ್ತಪ್ಪ ಅಂದ್ರೆ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಮಾಡ್ತೀವಿ. ಗ್ರೀನ್ ಕ್ಯಾಂಡಲ್ ಆದ್ಮೇಲೆ ಮತ್ತೊಂದು ಡೋಜಿ ಕ್ಯಾಂಡಲ್ ಮಾಡಿದ್ವಿ. ಹೌದಾ, ಸೊ ಡೋಜಿ ಕ್ಯಾಂಡಲ್ ಸೇರಿ ನಿಮಗೆ ಇಲ್ಲಿವರೆಗೂ ನಾನು ಹೇಳಿದ್ದೆ. ಹೌದಾ, ಸೊ ಅದೇ ರೀತಿಯಾಗಿ ಈ ಡೋಜಿ ಕ್ಯಾಂಡಲ್ ಒಂದು ಸೇರಿ ಇರುತ್ತೆ. ಡೋಜಿ ಕ್ಯಾಂಡಲ್ ಒಂದು ಥಿಯರಿ ಇರುತ್ತೆ. ಸೊ ಈ ಥಿಯರಿಯಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಸೇಮ್ ಥಿಯರಿ ಇರುತ್ತೆ. ಒಂದ್ ವೇಳೆ ಏನಾದ್ರು ನಾಳೆ ಮುಂದಿನ ಮಾರ್ಕೆಟ್ ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದಪ್ಪ ಅಂದ್ರೆ ನಮ್ಗೆ ಫಸ್ಟ್ ಸಪೋರ್ಟ್ ಇದು ಇರುತ್ತೆ. ಓಕೆ ಆಮೇಲೆ ಇದು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಈ ಎರಡು ಕ್ಯಾಂಡಲ್ ಓಕೆ ಈ ಒಂದು ಹಾಯಿ ಓಕೆ ಈ ಒಂದು ಹಾಯಿನ ಬ್ರೇಕ್ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ಈ ಒಂದು ಲೋನ ಬ್ರೇಕ್ ಮಾಡ್ಬೇಕು. ಅವಾಗ ಮಾತ್ರ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಲ್ಲಪ್ಪ ಅಂದ್ರೆ ಇಲ್ಲೇ ಒಂದು ಏರಿಯಾದಲ್ಲಿ ಏನಾದ್ರು ಕನ್ಫ್ಯೂಷನ್ ಆಗ್ತಲ್ಲಪ್ಪ ಅಂದ್ರೆ ಮಾರ್ಕೆಟ್ ನಾಳೆ ಏನಾಗಪ್ಪ ಅಂದ್ರೆ ಪ್ರೀಮಿಯಂ ಅನ್ನ ತುಂಬಾ ಏನ್ ಮಾಡ್ತಪ್ಪ ಅಂತ ತಿನ್ಕೊಂಡು ಕಿಶನ್ ಎಲ್ಲ ಪ್ರೀಮಿಯಂ ಜೀರೋ ಮಾಡ್ಕೊಂಡು ಎಲ್ಲರಿಗೆ ಲಾಸ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರ್ತವೆ. ಓಕೆ ಅದಕ್ಕೆ ಏನ್ ಮಾಡ್ತಪ್ಪ ಅಂದ್ರೆ ನಾಳೆ ದಿನ ಏನಾದ್ರು ಗ್ಯಾಪ್ ಅಪ್ ಏನಾದ್ರು ಓಪನ್ ಆಯ್ತಪ್ಪ ಅಥವಾ ಇಲ್ಲಿ ಏನಾದ್ರು ಓಪನ್ ಆಯ್ತು ಇದು ಎಲ್ಲಿವರೆಗೂ ಹೈ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಏನಪ್ಪಾ ಅಂದ್ರೆ ಬಯರ್ಸ್ ಬರಂಗಿಲ್ಲ. ಅಥವಾ ಇದು ಏನಾದ್ರು ಬ್ರೇಕ್ ಮಾಡ್ಲಿಲ್ಲಪ್ಪ ಅಂದ್ರೆ ಇದನ್ನು ಬ್ರೇಕ್ ಮಾಡೋಂಗಿಲ್ಲ ಅಲ್ಲಿವರೆಗೂ ಕೂಡ ಸೆಲ್ಲರ್ಸ್ ಅಲ್ಲಿ ಆಕ್ಟಿವಿಟಿ ಹಾಕಂಗಿಲ್ಲ. ಅದಕ್ಕೆ ಏನ್ ಮಾಡ್ತಪ್ಪ ನೀವು ಅಲ್ಲಿ ಸ್ವಲ್ಪ ನಿಫ್ಟಿಯನ್ನ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡಿ. ಇದನ್ನೇ ನಾವು ಒಂದು ಸ್ವಲ್ಪ 15 ಮಿನಿಟ್ಸ್ ನೋಡ್ಕೊಂಡ್ರೆ ಈ 15 ಮಿನಿಟ್ಸ್ ತುಂಬಾನೇ ಈಸಿ ಇದೆ. 15 ಮಿನಿಟ್ಸ್ ಮೊದಲೇ ನಮ್ಗೆ ಹೇಳಿದೆ ಇಲ್ಲೊಂದು ಏನಾಗಿದೆಪ್ಪ ಅಂದ್ರೆ ಬೇರೆ ಶಾರ್ಟ್ ಬ್ಲಾಕ್ ಆಗಿದೆ ಅಂತ ನಮ್ಗೆ ಹೇಳಿದೆ. ಹೌದಾ, ಸೊ ಇದೇನಪ್ಪ ಅಂದ್ರೆ ಒಂದು ಬೇರೆ ಶಾರ್ಟ್ ಬ್ಲಾಕ್ ಇದೆ. ಹೌದಾ, ಸೊ ಈ ಬೇರೆ ಶಾರ್ಟ್ ಬ್ಲಾಕ್ ಓಕೆ ಸೊ ಈ ಬೇರೆ ಶಾರ್ಟ್ ಬ್ಲಾಕ್ ಇದ್ರೆ ಈ ಬೇರೆ ಶಾರ್ಟ್ ಬ್ಲಾಕ್ ಎಲ್ಲಿವರೆಗೂ ಮೇಲ್ಗಡೆ ಕ್ರಾಸ್ ಮಾಡಿಲ್ಲ ಮಾರ್ಕೆಟ್ ಅಲ್ಲಿವರೆಗೂ ಕೂಡ ಏನಾಗ್ತದೆ ಮಾರ್ಕೆಟ್ ಕೆಳಗಡೆನೆ ಸೆಲ್ಲರ್ಸ್ ಕಂಟ್ರೋಲ್ ಇರುತ್ತೆ. ಯಾವ್ದೋ ನಿಫ್ಟಿ ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಈ ಒಂದು ಏರಿಯಾ ಓಕೆ ಈ ಒಂದು ಏರಿಯಾ ಎಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಹೋಗಿಲ್ಲ. ಸೊ ಇದು ಮೇಲ್ಗಡೆ ಹೋದ್ರೆ ಇಲ್ಲಿ ಬಯರ್ಸ್ ಬರ್ತಾವ. ಓಕೆ ಇದು ಕೆಳಗಡೆ ಹೋದ್ರೆ ಇದು ಇಲ್ಲಿ ಸೆಲ್ಲರ್ಸ್ ಬರ್ತಾರೆ. ಓಕೆ ಸೊ ಮಾರ್ಕೆಟ್ ಏನಪ್ಪ ಈ ಒಂದು ಕ್ಯಾಂಡಲ್ ಏನಿದೆ ಈ ಕ್ಯಾಂಡಲ್
ಒಂದು ಮಧ್ಯದಲ್ಲೇ ಕುಂತ್ಬಿಟ್ಟಿದೆ. ಇದು ನೋಡ್ರಿ, ಇದು ಒಂದು ಬೀದಿಗೆ ಹಿಂದೆ ಇನ್ಸರ್ಟ್ ಕ್ಯಾಂಡಲ್ ಇದೆ, ಇದನ್ನು ಕೂಡ ಒಂದು ಇನ್ಸರ್ಟ್ ಕ್ಯಾಂಡಲ್ ಇದೆ. ಸೊ ಡಬಲ್ ಇನ್ಸರ್ಟ್ ಕ್ಯಾಂಡಲ್ ಇದೆಪ್ಪ ಅಂದ್ರೆ ಸ್ಟ್ರಾಂಗ್ ಇರುತ್ತೆ. ಓಕೆ, ಆಮೇಲೆ ಇಲ್ಲಿ ಏನಿದೆಪ್ಪ ಅಂದ್ರೆ ಮೊನ್ನಿನ ದಿನ ಇದನ್ನೇ ಒಂದು ಇದು ಆಗಿತ್ತಲ್ಲ, ಟ್ರೆಂಡ್ ಲೈನ್ ದಲ್ಲಿ ಒಂದು ಸಪೋರ್ಟ್ ಮಾಡ್ಕೊಂಡು ರೇಸಿಂಗ್ ಮುಗಿದ ಟೈಮ್ ಈ ರೇಸ್ ಬ್ರೇಕ್ ಮಾಡ್ಕೊಂಡು ಆಮೇಲೆ ಮಾರ್ಕೆಟ್ ಕೆಳಗಡೆ ಮೇಲ್ಗಡೆ ಓಪನ್ ಆಗಿದೆಪ್ಪ ಅಂದ್ರೆ ಇಲ್ಲಿ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಮತ್ತೊಂದು ಒಂದು ಹೊಸದ ಪ್ಯಾಟರ್ನ್, ಹೊಸದ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಓಕೆ, ಇದು ಬ್ರೇಕ್ ಮಾಡ್ಕೊಂಡು ಮೇಲೆ ಒಂದಪ್ಪ ಇದು ಹೊಸ ಟ್ರೆಂಡ್ ಸೇಲ್ ಆಗಿದೆ. ಇದನ್ನ ಸ್ವಲ್ಪ ನೀವು ನೋಡ್ಕೊಂಡ್ರೆ ಒಂದ್ ನಿನ್ನೆದು ಮತ್ತೆ ಇವತ್ತಿನ ಇಷ್ಟೇ ನೀವು ನೋಡ್ಕೊಂಡ್ರೆ ಇಲ್ಲ ಇದು ಆಮೇಲೆ ಇದು. ಓಕೆ, ಇವತ್ತಿನ ಕ್ಯಾಂಡಲ್ ನೋಡ್ರಿ, ಇವತ್ತಿನ ಕ್ಯಾಂಡಲ್ ನಿನ್ನಿವನ್ನ ಲೋ ಅನ್ನ ಏನ್ ಮಾಡಿಲ್ಲಪ್ಪ ಅಂದ್ರೆ ಒಟ್ಟ ಬ್ರೇಕ್ ಮಾಡಿಲ್ಲ. ಓಕೆ, ಆಮೇಲೆ ಸ್ವಲ್ಪ ನಿನ್ನಿದ ಹಾಯನ್ನ ಬ್ರೇಕ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಮುಗಿಸ್ಕೊಂಡು ಟ್ರೈ ಮಾಡ್ತೀವಿ. ಓಕೆ, ಸೊ ನಾಳಿನ ದಿನ ಏನ್ ಮಾಡ್ಬೋದಪ್ಪ, ನಾಳಿನ ದಿನ ಮಾರ್ಕೆಟ್ ಏನಾದ್ರು ಈ ಒಂದು ಸೈಡ್ ವೇದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಸೈಡ್ ವೇದ ಓಪನ್ ಆಯ್ತಪ್ಪ, ಮಾರ್ಕೆಟ್ ಫಸ್ಟಿಗೆ ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಈ ಒಂದು ದಿನ ಝೋನ್ ಇದೆಯಲ್ಲ ಇಲ್ಲಿವರೆಗೂ ಕೂಡ ಫಸ್ಟ್ ನಮ್ಗೆ ಟಾರ್ಗೆಟ್ ಇರುತ್ತೆ. ಆಮೇಲೆ ಈ ಝೋನ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕಪ್ಪ, ಇಲ್ಲಿ ಕನ್ಸಲ್ಟೇಷನ್ ಆಗಿ ಆಮೇಲೆ ಬ್ರೇಕ್ ಮಾಡ್ಬೇಕು. ಇದು ಫಸ್ಟ್ ಬ್ರೇಕ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಎಲ್ಲಾಗದು ಇಂಪಾರ್ಟೆಂಟ್ ಇದು ಬ್ರೇಕ್ ಮಾಡಬೇಕು. 23,350 23,350 ಈ 23,350 ಯಾವ ಬ್ರೇಕ್ ಮಾಡುತ್ತೆ ಅವಾಗ ಮಾತ್ರ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಹೆವಿ ಬೈಯರ್ಸ್ ಬರೋದನ್ನ ಚಾನ್ಸಸ್ ತುಂಬಾನೇ ಇರುತ್ತೆ. ಅಥವಾ ಏನಾದ್ರು ಗ್ಯಾಪ್ ಅಪ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಈ ಒಂದು ಏರಿಯಾದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಸಪೋರ್ಟ್ ತಗೊಳುತ್ತೆ 23,200 ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗಿ ಸ್ವಲ್ಪ ಇಲ್ಲಿ ಕನ್ಸಲ್ಟೇಷನ್ ಆಗಿ ಈ ಒಂದು ಏರಿಯಾ ಬ್ರೇಕ್ ಮಾಡ್ಕೊಂಡು ಹೋಗಿ ಆಮೇಲೆ ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಆದ್ರೆ ಕೆಳಗಡೆ ಏನಾದ್ರು ಬ್ರೇಕ್ ಮಾಡಿದ್ರೆ ಓಕೆ ಮಾರ್ಕೆಟ್ ಇಲ್ಲಿ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಫಸ್ಟ್ ನಮ್ಮ ಟಾರ್ಗೆಟ್ ಇದು ಬರುತ್ತೆ 23,080. ಆಮೇಲೆ ಸೆಕೆಂಡ್ ಟಾರ್ಗೆಟ್ 23,080. ಈ ಎರಡು ಟಾರ್ಗೆಟ್ ಏನಾಗ್ತಪ್ಪ ಅಂದ್ರೆ ನಮಗೆ ಇಲ್ಲಿ ರೀಚ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರ್ತಾವೆ. ಓಕೆ, ಒಂದು ವೇಳೆ ಏನಾದ್ರು ಇಲ್ಲಿ ಮೇಲ್ಗಡೆ ಓಪನ್ ಆಯ್ತಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿ ಡೈರೆಕ್ಟ್ ಫಸ್ಟ್ ಕೆಳಗಡೆ ಬಿತ್ತಪ್ಪ ಅಂದ್ರೆ ಫಸ್ಟ್ ಟೈಮ್ ಟಾರ್ಗೆಟ್ ಇದು ಇರುತ್ತೆ. ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಸೆಕೆಂಡ್ ಟಾರ್ಗೆಟ್ ಇದು ಇರುತ್ತೆ 23,080 ಅಂದ್ರೆ 23,050. ಈ ಎರಡು ಟಾರ್ಗೆಟ್ ಇರ್ತಕ್ಕಂಥ ಚಾನ್ಸಸ್. ಆದ್ರೆ ನಾಳೆ ಏನಾದ್ರು ಗ್ಯಾಪ್ ಅಪ್ ಓಪನ್ ಆದ್ರೆ ಇವು ಎರಡನ್ನು ಬಿಟ್ಕೊಂಡು ಓಕೆ ಈ ಎರಡನ್ನು ಬಿಟ್ಕೊಂಡು ಈ ಒಂದು ಝೋನ್ದಿಂದ ಏನಾದ್ರು ಗ್ಯಾಪ್ ಅಪ್ ಆದ್ರೆ ಹೇಳ್ತಾರೆ. ಓಕೆ, ಈ ಒಂದು ಝೋನ್ದಲ್ಲಿ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಈ ಎರಡು ಝೋನ್ ಬಿಟ್ಕೊಂಡು ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಝೋನ್ ಏನಾಗುತ್ತಪ್ಪ ಅಂದ್ರೆ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬಂದು ಈ ರೀತಿ ಡಬಲ್ ಕಟ್ ಮಾಡ್ಕೊಂಡು ಅಥವಾ ಕನ್ಸಲ್ಟೇಷನ್ ಮಾಡ್ಕೊಂಡು ಮಾರ್ಕೆಟ್ ಮೇಲೆ ಹೋಗತಕ್ಕಂಥ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ಮಾರ್ಕೆಟ್ ಫಸ್ಟ್ ಎಲ್ಲಿ ಓಪನ್ ಆಗುತ್ತಾ ಅದನ್ನ ನೋಡ್ಕೊಂಡು ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೇದಂತ ನನಗೆ ಅನಿಸುತ್ತೆ. ಸೊ ಇದನ್ನ ನೀವು ಕೂಡ ಸ್ವಲ್ಪ ಏನ್ ಮಾಡ್ರಪ್ಪ ಅಂದ್ರೆ ಸ್ವಲ್ಪ ಅನಲೈಸೇಷನ್ ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ವಲ್ಪ ಸ್ವಂತ ಅನಲೈಸೇಷನ್ ಮಾಡ್ಕೊಂಡು ನೀವು ಟ್ರೈ ಮಾಡೋದು ಒಳ್ಳೇದಂತ ನನಗೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್.